ಆಂಕರ್ ಅನುಶ್ರೀಯವರ ಮದುವೆ ಫಿಕ್ಸ್ ಆಗಿದೆ ಎನ್ನುವಂತಹ ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ಈಗಾಗಲೇ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ರೋಷನ್ ಅನ್ನುವಂತಹ ಹುಡುಗನನ್ನ ಮದುವೆಯಾಗ್ತಾರೆ ಅನ್ನುವಂತಹ ಸುದ್ದಿ ಕೂಡ ಹರಿದಾಡ್ತಾ ಇದೆ. ಇದೀಗ ಲೇಟೆಸ್ಟ್ ಅಪ್ಡೇಟ್ ಏನು ಅಂತಂದ್ರೆ, ಅನುಶ್ರೀಯವರ ಎಂಗೇಜ್ಮೆಂಟ್ ಮತ್ತು ಮದುವೆ, ಅದಕ್ಕೆ ಸಂಬಂಧಪಟ್ಟಂತೆ ಅವರ ಇನ್ವಿಟೇಷನ್ ಕಾರ್ಡ್ ಒಂದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಹೌದು, ಇದೇ ಸಂಡೇ ರೋಷನ್ ಮತ್ತು ಅನುಶ್ರೀಯವರ ಎಂಗೇಜ್ಮೆಂಟ್ ನಡೆಯಲಿದೆ. ಬಹಳ ಅದ್ಧೂರಿಯಾಗಿ ಎಂಗೇಜ್ಮೆಂಟ್ ಕಾರ್ಯಕ್ರಮವನ್ನ ನೆರವೇರಿಸುವುದರ ಜೊತೆಗೆ ಆಗಸ್ಟ್ 28ಕ್ಕೆ ಮದುವೆ ಕಾರ್ಯಕ್ರಮ ಕೂಡ ನಡೆಯಲಿದೆ. ಸೊ ಅನುಶ್ರೀಯವರ ಎಂಗೇಜ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ತಾಂಬೂಲ ಬದಲಾವಣೆ ಮತ್ತು ಎರಡೂ ಕುಟುಂಬದವರು ಕೂತು ಮಾತನಾಡಿರುವಂಥ ಒಂದಷ್ಟು ಫೋಟೋಸ್ಗಳು ಹಾಗೆ ವಿಡಿಯೋಸ್ಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಅದರ ಜೊತೆಗೆ ಅನುಶ್ರೀ ಮದುವೆ ಆಗ್ತಿರುವಂಥ ಹುಡುಗನ ಧರ್ಮದ ಬಗ್ಗೆ, ಕ್ಯಾಸ್ಟ್ ಬಗ್ಗೆ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದ್ದು, ಅನುಶ್ರೀ ಡಿಸ್ಟರ್ಬ್ ಕೂಡ ಆಗಿದ್ದಾರೆ. ಅಷ್ಟಕ್ಕೂ ಅನುಶ್ರೀ ಮದುವೆ ಕಥೆಯಲ್ಲಿ ಏನೆಲ್ಲ ಟ್ವಿಸ್ಟ್ ಅಂಡ್ ಟರ್ನ್ ಇದೆ, ಅನುಶ್ರೀ ಯಾಕೆ ಬೇಜಾರಾಗಿದ್ದಾರೆ, ಯಾರ ಮೇಲೆ ಸಿಟ್ಟು ಮಾಡಿಕೊಂಡಿದ್ದಾರೆ, ಎಂಗೇಜ್ಮೆಂಟ್ ಎಲ್ಲ ಆಗುತ್ತೆ, ಮದುವೆ ಎಲ್ಲ ಆಗುತ್ತೆ, ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿಯವರೆಗೂ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಆಂಕರ್ ಅನುಶ್ರೀಯವರ ಜೊತೆ ಆಂಕರ್ ಅನುಶ್ರೀ ಮದುವೆಯಂತೆ ಅಂತ ಸುಮಾರು 5-6 ವರ್ಷಗಳಿಂದ ಸುದ್ದಿಗಳು ಓಡಾಡ್ತಾನೆ ಇತ್ತು. ಅಲ್ಲೊಂದು ಇಲ್ಲೊಂದು ಮದುವೆನೂ ಮಾಡಿಸ್ಬಿಟ್ಟಿದ್ರು ಕೆಲವರು. ಆದರೆ ಅದೆಲ್ಲವೂ ಕೂಡ ಫೇಕ್ ಅನ್ನೋದು ಎಲ್ಲರಿಗೂ ಗೊತ್ತಾಗಿತ್ತು. ಈಗ ನಿಜವಾಗ್ಲೂ ಅನುಶ್ರೀಯವರ ಮದುವೆ ಫಿಕ್ಸ್ ಆಗಿದೆ ಅಂತ ಹೇಳಿದ್ರೂ ಕೂಡ ಕೆಲವರು ನಂಬೋದಕ್ಕೆ ತಯಾರಿಲ್ಲ. ಅಯ್ಯೋ, ಇದು ಸುಳ್ಳು ಸುದ್ದಿ ಅಂತ ಅನಿಸುತ್ತೆ, ಮಾಡೋಕ್ಕೆ ಕೆಲಸ ಇಲ್ಲದೇನೆ ಸುಮ್ಮನೆ ಹಬ್ಬಿಸ್ತಾ ಇದ್ದಾರೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಆದರೆ ಆಂಕರ್ ಅನುಶ್ರೀಯವರು ಬಹುಕಾಲದ ಗೆಳೆಯನನ್ನ ಮದುವೆ ಆಗ್ತಾ ಇದ್ದಾರೆ. ಅದಲ್ಲದೇನೆ ಅಪ್ಪು ಇಷ್ಟಪಟ್ಟಂಥ ಹುಡುಗ, ಅಪ್ಪುವನ್ನ ಇಷ್ಟಪಟ್ಟಂತಹ ಹುಡುಗ, ಕೊನೆಗೂ ಕೂಡ ಅಪ್ಪುಗೆ ಸಂಬಂಧಪಟ್ಟಂಥವರನ್ನೇ ಮದುವೆ ಆಗ್ತಾ ಇರೋದು ಇಲ್ಲಿ ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣವಾಗಿದೆ. ಹೌದು, ಅನುಶ್ರೀಯವರು ಎಲ್ಲರಿಗೂ ಗೊತ್ತಿರುವ ಹಾಗೇನೆ ಪುನೀತ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿ. ಅಪ್ಪು ಅವರ ಫೋಟೋ ಅನುಶ್ರೀಯವರ ಮನೆಯಲ್ಲಿ ದೊಡ್ಡದಾಗಿ ಹಾಕಿಸಲಾಗಿದೆ. ಅಥವಾ ಅಪ್ಪು ಸಾವನ್ನಪ್ಪಿದಂಥ ಸಂದರ್ಭದಲ್ಲಿ ಅನುಶ್ರೀಯವರು ಎಷ್ಟು ಡಿಸ್ಟರ್ಬ್ ಆಗಿದ್ರು, ಕಣ್ಣೀರು ಹಾಕಿದ್ರು, ಇದು ಕೂಡ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಅನುಶ್ರೀಯವರು ಅಪ್ಪು ಅವರ ದೊಡ್ಡ ಅಭಿಮಾನಿ. ಆ ಕಾರಣಕ್ಕಾಗಿ ಈ ಹಿಂದೆನೇ ಅಪ್ಪು ಅವರ ಬರ್ತ್ಡೇ ದಿನವೇ ಅನುಶ್ರೀ ಅವರ ಮದುವೆ ಅನ್ನುವಂತಹ ಸುದ್ದಿಗಳು ಕೂಡ ವೈರಲ್ ಆಗಿತ್ತು. ಅದಾದಮೇಲೆ ಮದುವೆ ಸುದ್ದಿ ಮುಂದಕ್ಕೆ ಹೋಗಿತ್ತು. ಆದರೆ ಇದೀಗ ಮತ್ತೊಮ್ಮೆ ಅನುಶ್ರೀಯವರ ಮದುವೆಯ ಸಂದರ್ಭದಲ್ಲಿ ಅಪ್ಪು ಅವರ ಸುದ್ದಿ ಕೂಡ ವೈರಲ್ ಆಗ್ತಾ ಇದೆ. ಹೌದು, ಅನುಶ್ರೀ ಎಲ್ಲ ವೇದಿಕೆಗಳಲ್ಲೂ ಹೇಳಿಕೊಂಡಿದ್ರು, ನಾನು ಅಪ್ಪು ಅಭಿಮಾನಿ ಅಂತ. ಇದೀಗ ಅವರ ಅಭಿಮಾನಿತನವನ್ನ ಮೆರೀತಾ ಇದ್ದಾರೆ. ಹೌದು, ಅನುಶ್ರೀಯವರ ಮದುವೆ ಫಿಕ್ಸ್ ಆಗಿದ್ದು ಇನ್ವಿಟೇಷನ್ ಕಾರ್ಡ್ ಕೂಡ ಪ್ರಿಂಟ್ ಆಗಿದೆ. ಇನ್ವಿಟೇಷನ್ ಕಾರ್ಡ್ನಲ್ಲಿ ದೊಡ್ಡದಾಗಿ ಅಪ್ಪು ಫೋಟೋವನ್ನ ಹಾಕಲಾಗಿದೆ. ಅಪ್ಪು ಸರ್, ಪುನೀತ್ ರಾಜ್ಕುಮಾರ್ ಸರ್ ಅವರ ಆಶೀರ್ವಾದದೊಂದಿಗೆ ಅಂತಾನೆ ಈ ಇನ್ವಿಟೇಷನ್ ಶುರುವಾಗಿದೆ. ಅದಲ್ಲದೇನೆ ಇದೇ ಜುಲೈ 28ಕ್ಕೆ ಶನಿವಾರ ಮತ್ತು ಭಾನುವಾರ ಅನುಶ್ರೀಯವರ ಎಂಗೇಜ್ಮೆಂಟ್ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ನೆರವೇರಲಿದೆ. ಹುಡುಗ ಮೂಲತಃ ಕೊಡಗಿನವರಾಗಿದ್ದು, ಕೊಡಗಿನಲ್ಲಿ ನಡೆಯುತ್ತಾ ಅಥವಾ ಮಂಗಳೂರಿನಲ್ಲಿ ನಡೆಯುತ್ತಾ ಅಥವಾ ಅನುಶ್ರೀಯವರು ಸೆಲೆಬ್ರಿಟಿ ಆಗಿರುವಂತಹ ಕಾರಣಕ್ಕಾಗಿ ಅನೇಕರು ಬರುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಬೆಂಗಳೂರಿನಲ್ಲೇ ಎಂಗೇಜ್ಮೆಂಟ್ ನಡೆಯುತ್ತಾ ಅನ್ನುವಂತಹ ಸುದ್ದಿ ಇದೀಗ ಅನೇಕರ ಪ್ರಶ್ನೆಯಾಗಿದೆ. ಇನ್ನು ಅನುಶ್ರೀಯವರು ಎಲ್ಲಿ ಎಂಗೇಜ್ಮೆಂಟ್ ಆಗ್ತಾ ಇದ್ದಾರೆ ಅನ್ನೋದನ್ನ ಇಲ್ಲಿ ಕೂಡ ಬಿಟ್ಕೊಟ್ಟಿಲ್ಲ. ಮದುವೆ ಮಾತ್ರ ಗ್ರ್ಯಾಂಡ್ ಆಗಿ ಪ್ಯಾಲೇಸ್ ಗ್ರೌಂಡಲ್ಲಿ ಆಗ್ಬೋದು ಅನ್ನೋದನ್ನ ಹೇಳಲಾಗ್ತಿದೆ. ಯಾಕಂದ್ರೆ ಅನುಶ್ರೀಯವರು ತುಂಬಾ ಜನ ಸೆಲೆಬ್ರಿಟಿಗಳಿಗೆ ಆಪ್ತರು. ಅನುಶ್ರೀಯವರ ಮದುವೆ ಅಂತಂದ್ರೆ ಅನೇಕ ಸೆಲೆಬ್ರಿಟಿಗಳು ಕೂಡ ಈ ಮದುವೆಗೆ ಬಂದೇ ಬರ್ತಾರೆ. ಅದಲ್ಲದೇನೆ ಅಪ್ಪು ಅಭಿಮಾನಿಗಳು ಕೂಡ ಅನುಶ್ರೀಯವರ ಮದುವೆಗೆ ಹಾಜರಾಗ್ತಾರೆ. ಸೊ ಆ ಕಾರಣಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರುವಂತಹ ನಿಟ್ಟಿನಲ್ಲಿ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಅದ್ಧೂರಿಯಾಗಿ ಮದುವೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎನ್ನುವಂತಹ ಸುದ್ದಿ ವೈರಲ್ ಆಗಿದ್ದು, ಆಗಸ್ಟ್ 28ಕ್ಕೆ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಆರತಕ್ಷತೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆಯಂತೆ. ಇನ್ನುಳಿದಂತೆ ಅಪ್ಪು ಅಭಿಮಾನಿಯಾದಂತಹ ರೋಷನ್ ಅವರು ಅನುಶ್ರೀಯವರಿಗೆ ಬಹು ವರ್ಷಗಳಿಂದ ಪರಿಚಯವಾಗಿದ್ರು. ಹೇಗೆ ಅಂತಂದ್ರೆ, ಯುವ ಶ್ರೀದೇವಿ ಮತ್ತು ಅಪ್ಪು ಫ್ಯಾಮಿಲಿಯವರು ಈ ಹುಡುಗನಿಗೆ ತುಂಬಾನೇ ಪರಿಚಿತ. ಎಲ್ಲರೂ ಒಟ್ಟಿಗೆನೆ ಒಂದಷ್ಟು ಸೆಮಿನಾರ್ಸ್ಗಳನ್ನು ಅಟೆಂಡ್ ಮಾಡಿದ್ದಾರೆ. ಅವರು ಕೂಡ
ಯಾವುದೋ ಒಂದು ಡಿಜಿಟಲ್ ಮಾಧ್ಯಮದಲ್ಲಿ ವರ್ಕ್ ಮಾಡಿದ್ದಾರೆ. ರೋಷನ್ ಅವರು ಕೂಡ ಮತ್ತು ಅವರಿಗೂ ಕೂಡ ಸಿನಿಮಾ ಅಂತಂದರೆ ಸ್ವಲ್ಪ ಮಟ್ಟಿಗೆ ಇಂಟ್ರೆಸ್ಟ್ ಇದೆ. ಅವರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರೂ ಕೂಡ ಅಪ್ಪು ಸಿನಿಮಾ ಇದೆಲ್ಲದರ ಬಗ್ಗೆ ವಿಪರೀತವಾದಂತಹ ವ್ಯಾಮೋಹವನ್ನು ಇಟ್ಕೊಂಡಿದ್ರು ರೋಷನ್ ಅವರು. ಹಾಗಾಗಿ ಅಪ್ಪು ದೊಡ್ಡ ಅಭಿಮಾನಿಯಾದಂತಹ ಕಾರಣಕ್ಕಾಗಿ ಹೀಗೇನೆ ಅಪ್ಪು ಕಾರಣದಿಂದಲೇ ಅಪ್ಪು ಫ್ಯಾಮಿಲಿಯಿಂದನೇ ರೋಷನ್ ಅವರು ಆ್ಯಂಕರ್ ಅನುಶ್ರೀ ಅವರಿಗೆ ಪರಿಚಯವಾಗ್ತಾರೆ. ಅದಾದಮೇಲೆ ಅವರಿಬ್ಬರ ನಡುವೆ ಒಂದು ಆಪ್ತತೆ, ಸ್ನೇಹತೆ ಅನ್ನುವಂತಹ ಬಾಂಧವ್ಯ ಬೆಳೆಯುತ್ತದೆ. ಅದು ಹಾಗೇ ಮುಂದುವರೆದುಕೊಂಡು ಹೋಗಿ ಅವರು ತೀರಾನೇ ಆಪ್ತರಾಗ್ತಾರೆ. ಅದಾದ ಮೇಲೆ ಸ್ನೇಹಿತರಾಗಿ ಹಾಗೇ ಮುಂದುವರಿತಾ ಇರ್ತಾರೆ. ಆದರೆ ಯಾವಾಗ ಅಪ್ಪು ನಿಧನರಾಗ್ತಾರೋ ಅದಾದ ನಂತರ ಅನುಶ್ರೀಯವರು ತಮ್ಮ ಫೀಲಿಂಗ್ಸನ್ನು ಅಪ್ಪು ಅಭಿಮಾನಿಯಾದಂತಹ ರೋಷನ್ ಅವರ ಬಳಿ ಶೇರ್ ಮಾಡಿಕೊಂಡಿದ್ರು. ಆಗ ಅವರಿಬ್ಬರು ಆಪ್ತರಾಗ್ತಾರೆ. ಅದಾದ ಮೇಲೆ ಎರಡೂ ಫ್ಯಾಮಿಲಿಯವರು ಯಾಕೆ ಇವರಿಬ್ಬರಿಗೆ ಮದುವೆ ಮಾಡಬಾರ್ದು ಅಂತ ನಿರ್ಧರಿಸುತ್ತಾರೆ. ಎರಡೂ ಫ್ಯಾಮಿಲಿಯವರು ಕೂತು ಮಾತನಾಡಿದಂಥ ಸಂದರ್ಭದಲ್ಲಿ ಇಬ್ಬರನ್ನ ಒಪ್ಪಿಸುವಂತಹ ಪ್ರಯತ್ನವನ್ನು ಮಾಡಲಾಗುತ್ತೆ. ಇಲ್ಲಿ ಅಪ್ಪು ಅವರ ಮಡದಿ ಅಶ್ವಿನಿಯವರು ಕೂಡ ಅನುಶ್ರೀ ಅವರ ಜೊತೆ ಮಾತನಾಡಿದ್ದಾರೆ. ರೋಷನ್ ಅವರ ಜೊತೆಗೂ ಕೂಡ ಮಾತನಾಡಿದ್ದಾರೆ. ಸೊ ಎಲ್ಲ ಓಕೆ ಆದಮೇಲೆ ಮದುವೆಯನ್ನು ಫಿಕ್ಸ್ ಮಾಡಲಾಗಿದೆ ಎನ್ನುವಂಥ ಸುದ್ದಿ ವೈರಲ್ ಆಗ್ತಾ ಇದೆ. ಭಾನುವಾರ ಬಹಳ ಅದ್ಧೂರಿಯಾಗಿ ಎಂಗೇಜ್ಮೆಂಟ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಆದರೆ ಕೇವಲ ಸಿನಿಮಾ ರಂಗದ ತಾರೆಯರು ಮಾತ್ರ ಮತ್ತು ಅನುಶ್ರೀಯವರ ಆಪ್ತರು ಮಾತ್ರ ಈ ಒಂದು ಎಂಗೇಜ್ಮೆಂಟ್ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇನ್ನು ಮದುವೆಗೆ ಎಲ್ಲರಿಗೂ ಆಹ್ವಾನ ನೀಡುವಂಥ ಹಿನ್ನೆಲೆಯಲ್ಲಿ ಅನುಶ್ರೀ ಅವರು ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ. ಯಾಕಂದರೆ ಆ್ಯಂಕರ್ ಅನುಶ್ರೀ ಅವರು ಏನೂ ಇಲ್ಲದೆ ಇಂಡಸ್ಟ್ರಿಗೆ ಬಂದವರು. ಇವತ್ತು ಅಪಾರವಾದಂತಹ ಪ್ರೀತಿಯ ಜೊತೆಗೆ ಹೆಸರನ್ನು ಸಂಪಾದಿಸುವುದರ ಜೊತೆಗೆ ಆರ್ಥಿಕವಾಗಿಯೂ ಕೂಡ ಸದೃಢರಾಗಿದ್ದಾರೆ. ಇದೆಲ್ಲವೂ ಕರ್ನಾಟಕದ ಜನತೆಯಿಂದ ಮತ್ತು ಅಭಿಮಾನಿಗಳಿಂದನೇ ಸಾಧ್ಯ ಆಗಿರೋದು ಅನ್ನೋದು ಅನುಶ್ರೀ ಅವರಿಗೂ ಕೂಡ ಗೊತ್ತಿದೆ. ಯಾರಿಗೂ ಸಿಗದಂಥ ಪ್ರೀತಿ ಅನುಶ್ರೀ ಅವರಿಗೆ ಒಬ್ಬ ನಿರೂಪಕಿಯಾಗಿ ಸಿಕ್ಕಿದೆ. ಈ ಹಿನ್ನೆಲೆಯಲ್ಲಿ ಮದುವೆಯನ್ನು ಜನರ ಸಮ್ಮುಖದಲ್ಲಿ, ಅಭಿಮಾನಿಗಳ ಸಮ್ಮುಖದಲ್ಲಿ ಆಗಬೇಕು ಅನ್ನುವಂಥ ಆಸೆ ಕೂಡ ಅವರಿಗಿದೆ. ಈ ಹಿನ್ನೆಲೆಯಲ್ಲಿ ಮದುವೆಗೆ ಸಾಕಷ್ಟು ತಯಾರಿ ಕಾರ್ಯಗಳು ಕೂಡ ನಡೆದಿದೆ. ಇನ್ನು ರೋಷನ್ ಅವರ ಕ್ಯಾಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳಾಗಿದೆ. ಕೆಲವರು ಅವರನ್ನು ಗೌಡ ಅಂತ ಹೇಳ್ತಿದ್ದಾರೆ, ಇನ್ನು ಕೆಲವರು ಅವರನ್ನು ಕ್ರಿಶ್ಚಿಯನ್ ಅಂತ ಹೇಳ್ತಿದ್ದಾರೆ, ಮತ್ತೆ ಕೆಲವರು ಅವರನ್ನು ಮುಸ್ಲಿಂ ಅಂತ ಹೇಳ್ತಾ ಇದ್ದಾರೆ. ಆದರೆ ಪ್ರೀತಿಗೆ ಜಾತಿ ಭೇದ ಭಾವ ಯಾವುದೂ ಇಲ್ಲ, ಪ್ರೀತಿಗೆ ಕಣ್ಣು ಇಲ್ಲ ಅನ್ನೋದು ಬಹುತೇಕರ ಮಾತಾಗಿದೆ. ಪ್ರೀತಿ ಮಾಡೋದಕ್ಕೆ ಮನಸ್ಸಿದ್ರೆ ಸಾಕು, ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡಿದ್ರೆ ಸಾಕು, ಇಡೀ ಜೀವನ ಒಟ್ಟಿಗೆ ಕಳೀತೀವಿ ಅನ್ನೋ ನಂಬಿಕೆ ಇದ್ರೆ ಸಾಕು. ಹೀಗಿರಬೇಕಾದ್ರೆ ಜಾತಿ ಧರ್ಮ ಇದೆಲ್ಲ ಹೀಗ್ಯಾಕೆ ಅನ್ನೋ ಪ್ರಶ್ನೆಯನ್ನು ಅನೇಕರು ಮಾಡ್ತಿದ್ದಾರೆ. ಒಟ್ಟಿನಲ್ಲಿ ಅನುಶ್ರೀ ಅವರು ಮಾತ್ರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲಿಯೂ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನು ಬಿಟ್ಟುಕೊಟ್ಟಿಲ್ಲ. ಆದರೆ ಹಾಗೂ ಹೀಗೂ ಅವರ ಮದುವೆ ವಿಚಾರ, ಇನ್ವಿಟೇಷನ್ ಹಾಗೆ ಹುಡುಗನ ಫೋಟೋ ಮಾತ್ರ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಇನ್ನೇನು ಮದುವೆ ಮತ್ತು ಎಂಗೇಜ್ಮೆಂಟ್ ಹತ್ತಿರ ಬಂದಿರುವಂಥ ಹಿನ್ನೆಲೆಯಲ್ಲಿ ಸದ್ಯದಲ್ಲೇ ಅನುಶ್ರೀನೇ ಇದೆಲ್ಲ ವಿಚಾರವನ್ನು ಪ್ರಸ್ತಾಪಿಸುತ್ತಾರೋ ಅಥವಾ ಮದುವೆ ಆದಮೇಲೂ ಹೀಗೆ ಮೌನವಾಗಿ ಮುಂದುವರಿತಾರೋ ಅನ್ನೋದನ್ನು ಕಾದು ನೋಡಬೇಕು. ಅನುಶ್ರೀ ಅಭಿಮಾನಿಗಳಂತೂ ಅವರ ಮದುವೆಗಾಗಿ ಕಾತುರದಿಂದ ಕಾಯುತ್ತಿದ್ದಾರೆ, ತುದಿಗಾಲಿನಲ್ಲಿ ನಿಂತಿದ್ದಾರೆ. ಈ ಬಗ್ಗೆ ನಿಮಗೇನನ್ಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಿಳಿಸಿ. ಧನ್ಯವಾದಗಳು.